ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಠೋಡ್ ಚೈನೀಸ್ ಹೋಟೆಲ್. ಸೊ ಇವತ್ತಿನ ಸ್ಪೆಷಲ್ ಏನಂದರೆ ಎಗ್ ರೈಸ್. ಸೊ ಬನ್ನಿ ಸಂತೋಷ್ ಅವರು ಎಗ್ ರೈಸ್ ಹೇಗೆ ಮಾಡ್ತಾರೆ ನೋಡೋಣ. ಬನ್ನಿ ಗ್ರಾಹಕರನ್ನ ಕೇಳೋಣ ಎಗ್ ರೈಸ್ ಹೇಗಿದೆ ಅಂತ. ಅಣ್ಣ ಯಾಕೆ ಕುಂತೀರಣ್ಣ? ಎಗ್ ರೈಸ್ ತಿನ್ನಕ್ಕಣ್ಣ. ಎಗ್ ರೈಸ್ ಚೆನ್ನಾಗಿರುತ್ತೆ ಅಣ್ಣ ಇಲ್ಲಿ. ಎಷ್ಟು ಸಲ ಆಯ್ತಣ್ಣ ಬರಕ್ಕೆ? ಎಷ್ಟು ವರ್ಷ ಆಯ್ತು ಬರಕ್ಕೆ? ಇಲ್ಲೇ ಬರ್ತಾರೆ ಎಗ್ ರೈಸ್ ತಿನ್ನಾಗ. ಚೆನ್ನಾಗಿ ಮಾಡ್ತಾರೆ. ಇವ್ರು ಯಾರು ಮಾಲಕ್ರ? मैं अगर कहूँ तुम सा हंसी कायनात में नहीं है कहीं, तारीफ ये भी तो सच है कुछ भी नहीं, तुमको पाया है तो जैसे खोया हूँ. ಸೂಪರ್ ಅಣ್ಣ. ಅಣ್ಣ ನೀವೇನು ಹೇಳ್ತಿಲ್ಲ? ಚೆನ್ನಾಗದಣ್ಣ. ಥ್ಯಾಂಕ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಕಸ್ಟಮರ್ಸೇ ಹೇಳಿದರು ತುಂಬ ಚೆನ್ನಾಗಿರುತ್ತೆ ಅಂತೆ. 6 ತಿಂಗಳಾಯ್ತಂತೆ ಇಲ್ಲಿ ಬರೋಕ್ಕೆ. ಬನ್ನಿ ಇಲ್ಲಿ ಲಾಸ್ಟಲ್ಲಿ ಒಬ್ರು ಇದ್ದಾರೆ, ಕಸ್ಟಮರ್ ಕೇಳೋಣ. ತಿನ್ನು ರೈಸ್ ಹೆಂಗದಪ್ಪ? ಚೆನ್ನಾಗದಪ್ಪ. ಎಷ್ಟು ವರ್ಷ ಆಯ್ತು ಬರೋಕ್ಕೆ? 1 ವರ್ಷ ಮ್ಯಾಗ ಆಯ್ತಾ? ಚಲೋ ಮಾಡ್ತಾನೆ ತಿನ್ಬೋದು. ಇವರು ಕೂಡ 1 ವರ್ಷ ಆಯ್ತಂತೆ ಬರೋಕೆ. ಕೆಲವು ಲಾಸ್ಟ್ ವಿಡಿಯೋದಲ್ಲಿ ಸಂತೋಷ್ ಅವರು ನನ್ನ ಹತ್ರ ಹೇಳಿದರು, ಇಲ್ಲಿ ಒಂದು ಸಾರಿ ಬಂದರೆ ರೆಗ್ಯುಲರ್ ಆಗಿ ಖಂಡಿತ ಬರ್ತಾರೆ, ಅಷ್ಟು ಟೇಸ್ಟ್ ಇರುತ್ತೆ ನಮ್ಮ ಹೋಟೆಲ್ನಲ್ಲಿ ಅಂತ ಹೇಳಿದರು. ಇಲ್ಲಿ ಏನೇನು ಸಿಗುತ್ತೆ, ಟೈಮ್ ಟೇಬಲ್ ಎಷ್ಟು ಗಂಟೆ ಅಂತ ಎಲ್ಲ ಹೇಳ್ತಾರೆ. ಬನ್ನಿ ಸಂತೋಷ್ ಅವ್ರನ್ನೇ ಕೇಳೋಣ. ಅಣ್ಣ ಇಲ್ಲಿ ಏನೇನು ಸಿಗುತ್ತಣ್ಣ? ಅಣ್ಣ ನಮ್ಮಲ್ಲಿ ಚಿಕನ್ ಕಬಾಬು ಅಣ್ಣ, ಮತ್ತೆ ಬೇಸಿದ ಮೊಟ್ಟೆ ಅಂದರೆ ಕಬಾಬ್ ಅಣ್ಣ. ಅಣ್ಣ ಇದು ಚಿಕನ್ ಕಬಾಬು ಅಣ್ಣ, ಇದು ಮತ್ತೆ ಬೇಸಿದ ಮೊಟ್ಟೆ ಅಣ್ಣ, ಆಮೇಲೆ ಎಗ್ ರೈಸ್, ಮತ್ತೆ ಅಣ್ಣ ಮಸಾಲೆ ರೈಸ್, ಮಸಾಲೆ ರೈಸ್, ಜೀರಾ ರೈಸ್, ರೈಸ್, ಮತ್ತೆ ಚಿಕನ್ ರೈಸ್. ಅಂದರೆ ನಾನ್ ವೆಜ್ ತಿನ್ನಲ್ಲ ಅಂದವ್ರಿಗೆ ಜೀರಾ ರೈಸ್. ಅಣ್ಣ ಒಬ್ಬರೊಬ್ಬರು ಯಾವ ದಿವಸ ಅಂದರೆ ಒಬ್ಬರೊಬ್ಬರು ಪನ್ನೀರ್ ಅದಕ್ಕೆ ತಿನ್ನಲ್ಲ. ಮಂಗಳವಾರ ಸೋಮವಾರ ಅಂತ ತಿನ್ನಲ್ಲ. ಅವ್ರಿಗೆ ಅವ್ರಿಗೆ ಒಂದು ವಾರ 24 ತಾಸು ಯಾವಾಗ ಬಂದರೆ ಮಸಾಲೆ ರೈಸ್, ಜೀರಾ ರೈಸ್ ಕಂಪಲ್ಸರಿ ಸಿಗುತ್ತೆ. ಓಕೆ ಅಣ್ಣ. ಎಗ್ ರೈಸ್ ಅಂದರೆ ಇದು ನಿಮ್ಮಲ್ಲಿ ಕೋಳಿ ಕಾಲು ಸಿಗುತ್ತೆ ಅಂತ ಕೇಳಿದೆ ಅಣ್ಣ. ಹೌದಾ? ಕೋಳಿಗೆ ನಮ್ಗೆ ಸಿಗೋದು 3 ರಾತ್ರಿ ಸಿಗ್ತದೆ ಅಣ್ಣ. ರಾತ್ರಿ ಸಿಗುತ್ತಣ್ಣ? ನೈಟ್ ಅವು ಅಂದರೆ ಈಗ ಮಾಡಿದ್ರೆ ಈಗ ಇರಂಗಿಲ್ಲ, ಮತ್ತೆ ಗಿರಾಕಿ ಸ್ವಲ್ಪ ಬರ್ತಾವೆ 4-5 ಅದೇ ಬರ್ತಾವ. ಗರಂ ಗರಂ ಸ್ವಲ್ಪ ಬಿಸಿಯಾಗಿ ಮಾಡಿಕೊಡೋಣ ಅಂತ. ಬಿಸಿ ಒಬ್ಬರು 20 ದಿನ ಜಾಗ 100 ರೂಪಾಯಿ ತಿಂತಾರೆ. ಹೌದಣ್ಣ, ಬರೋದು. ಪಾರ್ಸಲ್ 10 ಜಾಗ ಒಂದು 40 ರೂಪಾಯಿ ಪಾರ್ಸಲ್ ಹೋಗ್ತಾರೆ. ಹೌದಾ? ನಮ್ಗೆ ಜಾಸ್ತಿ ಕೋಳಿ ಜಗ್ಗಿ ಪಾರ್ಸಲ್ ಹೋಗ್ತಾರೆ. ಕೋಳಿ ಕಾಲು ಮತ್ತೆ ಕಬಾಬು. ಅಣ್ಣ ಟೈಮ್ ಬೆಳಗ್ಗೆ 10 ಗಂಟೆ ಅಣ್ಣ. ಅಣ್ಣ ಬೆಳಗ್ಗೆ 10 ಅಂತ ರಾತ್ರಿ 9 10 ಲಾಸ್ಟ್ ಅಣ್ಣ. 10 ಲಾಸ್ಟ್. ಓಕೆ. ಮತ್ತೆ ಬಾಯ್ಲ್ ಎಗ್ ಹೆಂಗಣ್ಣ? ಬಾಯ್ಲ್ ಅಣ್ಣ ಬರೀ 10 ರೂಪಾಯಿ ಅಣ್ಣ, ಒಂದು ಪೀಸ್. ಒಂದು ಪೀಸ್ 10 ರೂಪಾಯಿ. ಹಾಂ. ಇದು ಕಬಾಬು ನಿಮ್ಗೆ 50 ರೂಪಾಯಿ 100 ಗ್ರಾಮ್ ರೀ. ಪಾವು ಕೆಜಿ 130 ರೂಪಾಯಿ. ಮತ್ತೆ ನಿಮ್ಗೆ ಅರ್ಧ ಕೆಜಿ ಬೇಕಂದ್ರೆ 260 ರೂಪಾಯಿ. ಅಷ್ಟು ನೀವು ಈ ಥರ ವಿಡಿಯೋ ಬಂದ್ರೆ ಡಿಸ್ಕೌಂಟ್ ಕೊಡ್ತೀವಿ ನಾವು. ಆಫರ್ ಕೊಡ್ತೀವಿ. ಅಂದರೆ ಆರ್ಡರ್ ಬಂದರೆ ಪಾರ್ಸಲ್ ಆರ್ಡರ್ ಬರ್ತಾವೆ ಅಂತ ಕೇಳಿದೆ ಅಣ್ಣ ನಿಮ್ಗೆ. ಹೌದು, ನಮ್ಮಲ್ಲಿ ಆರ್ಡರ್ ಬರ್ತಾವೆ. ಆರ್ಡರ್ ನಮಗೆ 9 ಗಂಟೆಗೆ ಆರ್ಡರ್ ಬರ್ತಾರೆ. ಅಂದರೆ ಮುಂಚೆ ಫೋನ್ ಹೇಳ್ತಾರೆ ಎಷ್ಟು ರೈಸ್ ಬೇಕಂತ. ಮಿನಿಮಮ್ ನಮಗೆ ಅಂದ್ರೆ 50-30 ಮ್ಯಾಗೆ ಬರ್ತದೆ ಅಣ್ಣ ಆರ್ಡರ್. ಅವ್ರು ಬಂದರೆ 1 ತಾಸು ಮುಂಚೆಗೆ ಫೋನ್ ಹಚ್ಚಿ ಮತ್ತೆ ಆರ್ಡರ್ ಬಂದರೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರೆ. ಇಷ್ಟು ಮಾಡಿ ಮತ್ತೆ 6 ಶೂಟಿಂಗ್ ಮಾಡಿ ತೊಗೊಂಡು. ಹೌದಾ? ನಮ್ಮಲ್ಲಿ ಮತ್ತೆ ಕೋಳಿ ಕಾಲಿಗೆ ಮತ್ತೆ 1 ತಾಸು ಮುಂಚೆ ಫೋನಿಸ್ತಾರೆ. ನಾವು ಕೋಳಿ ಇಷ್ಟ ಇದ್ದೇವೆ. ಅದೇ ಓಕೆ, ಥ್ಯಾಂಕ್ಸ್ ಅಣ್ಣ. ಕೆಲವೊಂದು ಹೋಟೆಲಲ್ಲಿ ನೋಡಿರ್ತೀರ, 1 ಸರಿ ತಿಂದರೆ 2ನೇ ಸರ್ತಿ ಹೋಗಲ್ಲ. ಇಲ್ಲಿ 1 ಸರಿ ತಿಂದರೆ ಮತ್ತೆ ಬರಬೇಕು ಅನಿಸುತ್ತೆ ಅಂತ ನಮ್ಮ ಸಂತೋಷ್ ಅವರು ಹೇಳಿದರು. ಮುಖ್ಯವಾಗಿ ಗ್ರಾಹಕರೇ ಹೇಳಿದರು. ಸೊ ನೀವು ಒಂದು ಸರ್ತಿ ಬಂದು ನೋಡಿ. ಸಿಲ್ವರ್ ಕ್ರಾಸ್, ರಾಯಚೂರು ರೋಡ್ ಇದು. ಡಿಸ್ಕ್ರಿಪ್ಷನಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು.